ಬೇರೆಯವ್ರಿಗೆ ಸುಲಭ ಆಗೋ ಈ ಕೆಲಸ ತುಂಬಾ ಕಷ್ಟ ಅಂತ. ಯಾಕೆ ಗೊತ್ತಾ, ನಿನ್ನ ಪ್ರತಿ ವಸ್ತುಲ್ಲೂ ನಾನು ನಿನ್ನ ನೋಡ್ತೀನಿ, ನಿನ್ನನ್ನು ಹುಡುಕ್ತಾ ಇರ್ತೀನಿ. ಆದ್ರೆ ಇವತ್ತಿಗೆ ಇದ್ರ ಜೊತೆ ನನ್ನ ಋಣ ಮುಗೀತು ಅನ್ಸುತ್ತೆ. ಕೊನೆ ಸಲ ನೋಡ್ತಾ ಇದ್ದೀನಿ. ಒಂದೊಂದೇ ನೆನಪಿನ ಕೊಂಡಿನ ಕಿತ್ತಾಕೋ ಪ್ರಯತ್ನ ನಡೀತದೆ. ಆದರೆ ನೀನ್ ನನಗೇನು ಅನ್ನೋ ಜನಗಳಿಗೆ ಅರ್ಥ ಆಗದೇ ಇಲ್ಲ ಅಂದ್ರ. ನೀನು, ನಿನ್ನ ನೆನಪು ಮುಖದ ಮೇಲಿರೋ ಬಣ್ಣ ಅಂತ ಅವ್ರು ತಿಳ್ಕೊತಾರೆ. ಆದರೆ ನೀನು ನನ್ನ ಮೈ ಮೇಲಿರೋ ಅಚ್ಚೆ. ಇದು ಹೋಗ್ಬೇಕು ಅಂದ್ರೆ ನನ್ನ ಜೀವದ ಜೊತೆನೇ ಹೋಗ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ತುಂಬಾ ನೋವಾಗ್ತಾ ಇದೆ ಅಂತ. ಆದ್ರೆ ಏನ್ ಮಾಡೋದು, ಕೆಲವೊಂದ್ಸತಿ ನಮ್ಮೂರ್ ಸಂತೋಷಕ್ಕೆ ನಮ್ಮ ಹೃದಯದ ಮೇಲೆ ಆಗಿರೋ ಗಾಯಕ್ಕೆ ಬರೆ ಬಿದ್ರು ಸಹಿಸ್ಕೋಬೇಕಾಗತ್ತೆ. ಸಹಿಸ್ಕೋತೀನಿ ಅಂತ. ಹುಷಾರು. ಅಕ್ಕ ರೆಡಿನಾ, ಬನ್ನಿ ಹೋಗೋಣ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಇನ್ನು ಏಜನೆ ಬಂದಿಲ್ಲ. ಇವತ್ತು ದುರ್ಗಾದೇವಿಯಿಂದ ಶತ್ರು ಸಂಹಾರ ಆಗ್ತಿದೆ, ಅದನ್ನ ನೋಡಕ್ ಅರ್ಜೆಂಟ್ ಆಗ್ತಾ ಇರತ್ತಾ? ಎಸ್, ನನ್ನ ಪ್ಲಾನು ದೇವಸ್ಥಾನದಲ್ಲಿ ಕಿಕ್ ಸ್ಟಾರ್ಟ್ ಆಗುತ್ತೆ. ಏಜೆ ಕಿಕ್ ಸ್ಟಾರ್ಟ್ ಮಾಡ್ತಾರೆ, ಲೀಲನ್ ಬ್ರೇಕ್ ಫೇಲ್ ಆಗುತ್ತೆ. ಆಗ್ಲೇಬೇಕು, ಆಗ್ಲೇ ನಮಗ್ ಸಮಾಧಾನ. ಹೊರಡೋಣ. ರಾಮ್ ರಾಮ್, ಲೀಲಾ ಎಲ್ಲೋ ಕಾಣಿಸ್ತಾನೆ ಇಲ್ಲ. ವಾಟ್? ಹೌದಪ್ಪ, ಮನೇಲೆಲ್ಲ ನೋಡ್ದೆ, ಎಲ್ಲೂ ಕಾಣಿಸ್ತಿಲ್ಲ ಅವಳು. ಫೋನ್ ಕೂಡ ಮಾಡ್ದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸರಿ ಹೋಯ್ತು. ಇವತ್ತು ತುಂಬಾ ಮುಖ್ಯವಾದ ದಿನ ಅಂತ ಏಜೆ ಕಮಿಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಫ್ರೀ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರು ಏಜೆ ಮಾಡ್ಕೊ ಬೆಲೆ ಕೊಡಲ್ಲ ಅಂತಾರಲ್ಲ. ಲಕ್ಷ್ಮಿ, ಉರಿಯೋ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡ್ಬೇಡ. ಅಮ್ಮ, ಲಕ್ಷ್ಮಿ ಹೇಳ್ತಿರೋದ್ರಲ್ಲಿ ಏನೂ ತಪ್ಪಿಲ್ಲ. ನಿನ್ನ ಸೊಸೆ ಬಗ್ಗೆ ನನ್ನ ಸೊಸೆ ಹೇಳ್ತಿರೋದು ಸರಿಯಾಗೈತೆ. ಅವಳು ನಮ್ಗಳ ಎಮೋಷನ್ಸ್ಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ನಿನ್ನ ಎಮೋಷನ್ಸ್ಗೆ, ನಿನ್ನ ಫೀಲಿಂಗ್ಸ್ಗೆ ಆದ್ರೂ ಬೆಲೆ ಕೊಡ್ಬೇಕಲ್ಲ. ಅವಳು ಹಾಗೆಲ್ಲ ಮಾಡೋಳಲ್ಲ ಕಣೋ, ಏನೋ ಮುಖ್ಯವಾದ ಕೆಲಸ ಇರ್ಬೇಕು. ಇಷ್ಟು ಬೆಳಗ್ಗೆ ಮನೆಯಿಂದ ಆಚೆ ಹೋಗಿ ಮಾಡೋ ಅಂತ ಕೆಲಸ ಏನಿದೆ ಅಜ್ಜಿ? ಏಜ್ ಅಂದ್ರೆ ರೆಸ್ಪೆಕ್ಟೇ ಇಲ್ಲ, ಎಲ್ಲದ್ರಲ್ಲೂ ಹುಡುಗಾಟ ಅವ್ರಿಗೆ. ಇದನ್ನೆಲ್ಲ ನೋಡ್ತಿದ್ರೆ ಲೀಲಾಗೆ ಒಡವೆ ಕಳ್ದು ಹೋಗಿದೆ ಅಂತ ಗೊತ್ತಾಗಿ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ಸುತ್ತೆ. ನಡ್ರಿ ಹೋಗೋಣ. ರಾಮ್, ಅವಳು ಇಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದು ಮುಖ್ಯ ಅಲ್ಲ, ಸರಿಯಾದ ಟೈಮ್ಗೆ ಪೂಜೆ ಆಗಬೇಕು, ಅದು ನಿಲ್ಬಾರ್ದು, ಅದು ಇಂಪಾರ್ಟೆಂಟ್. ಮೋರ್ ಓವರ್
ಈ ಮನೇಲಿ ಯಾವತ್ತೂ ನಾನು ಮಾಡಿದ ರೂಲ್ಸ್ನ ಯಾರೂ ಬ್ರೇಕ್ ಮಾಡಿಲ್ಲ. ಅಲ್ವೋ, ಪೂಜೆಗೆ ನಿನ್ ಹೆಂಡ್ತಿನೂ ಇರ್ಬೇಕು. ಅವಳು ಈ ಮನೆಯವಳೆ ತಾನೆ. ಆ ಫೀಲಿಂಗು ನಮ್ಮೊಬ್ಬರಿಗೆ ಇದ್ರು ಸಾಲದು, ಅವಳಿಗೂ ಇರಬೇಕು. ನೋಡು, ಅವಳಿಗೆ ಸೀರಿಯಸ್ನೆಸ್ ಇಲ್ಲ. ಅಂಥವಳಿಗೆ ನೀನು ಮೊದಲು ಪ್ರಿಯಾರಿಟಿ ಕೊಡೋದನ್ನು ನಿಲ್ಲಿಸು. ಇಲ್ಲ ಅಂದರೆ ಇದರಿಂದ ಒಂದಿನ ನಿನಗೆ ಹರ್ಟ್ ಆಗುತ್ತೆ. ಇಲ್ಲಿ ಯಾರನ್ನೂ ಕಾಯೋ ಅವಶ್ಯಕತೆ ಇಲ್ಲ. ಬನ್ನಿ ಹೋಣ. ರಾಮ್, ರಾಮ್, ಅಜ್ಜಿ, ನೀವ್ ಎಷ್ಟ್ ನೋಡಿದ್ರು ಅಷ್ಟೇ, ಲೀಲಾ ಅವ್ರು ಬರಲ್ಲ. ಎಲ್ಲ ಇವರಿಂದ. ಅಜ್ಜಿಗೆ ಇಷ್ಟೊಂದು ಟೆನ್ಷನ್, ಇಷ್ಟೊಂದು ಯೋಚನೆ ಮಾಡ್ಕೊಂಡು ನಿಮ್ಮ ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು? ನಿಜೆ ಇನ್ನೆಷ್ಟೊತ್ತು ಅವ್ರು ಬರಲ್ಲ ಅನ್ಸುತ್ತೆ. ಬನ್ನಿ ಹೋಗಿ ಪೂಜೆ ಶುರು ಮಾಡ್ಸೋಣ. ಅವಳು ಬರ್ತಾಳಪ್ಪ, ಬಿಡಿ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.